ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಮಳೆಗೆ ವೃದ್ಧೆ ಬಲಿಯಾಗಿದ್ದಾರೆ. ಭಾರೀ ಮಳೆಗೆ ಗೋಡೆ ಕುಸಿದು ವೃದ್ಧೆ ಸಾವನ್ನಪ್ಪಿರುವಂತ ಘಟನೆ ಸಂಭವಿಸಿದೆ. ಶಿವಮೊಗ್ಗ ತಾಲೂಕಿನ ಆಡಗಡಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಮಲೆನಾಡು ಹಾಗೇನೆ ಕರಾವಳಿ ಭಾಗದಲ್ಲಿ ವರುಣನ ಆರ್ಭಟ ಜೋರಾಗಿದೆ. ಪರಿಣಾಮ ಅಲ್ಲಲ್ಲಿ ಸಾವು ನೋವುಗಳು ಸಂಭವಿಸ್ತಾ ಇದೆ. ಸಿದ್ದಮ್ಮ ಅನ್ನೋ ವೃದ್ಧೆ ಸಾವನ್ನಪ್ಪಿದ್ದಾರೆ. 4 ಜನಕ್ಕೆ ಈ ಘಟನೆಯಿಂದಾಗಿ ಗಾಯ ಆಗಿದೆ. ಇನ್ನು 45 ವರ್ಷದ ಹೇಮಾವತಿ ಅನ್ನೋರ ಪರಿಸ್ಥಿತಿ ಗಂಭೀರವಾಗಿದೆ. 3 ಸಣ್ಣ ಪುಟ್ಟ ಗಾಯ ಆಗಿದೆ. ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಪರಶುರಾಮ್, ಪಲ್ಲವಿ ಹಾಗೂ ಚೇತನ್ ಅನ್ನೋರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಗಾಯಾಳುಗಳನ್ನ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಚಿಕಿತ್ಸೆಯಲ್ಲಿ ಮುಂದುವರೆದಿದೆ. ಮೃತ ವೃದ್ಧೆಯ ಶವ ಮೆಗ್ಗಾನ್ ಶವಾಗಾರಕ್ಕೆ ಶಿಫ್ಟ್ ಆಗಿದೆ. ಶಿವಮೊಗ್ಗ ತಾಲೂಕಿನ ಮಂಡಗಟ್ಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆಡಗಡಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮಳೆಗೆ ಗೋಡೆ ಕುಸಿತ ಆಗಿದೆ. ಪರಿಣಾಮ ಒಬ್ಬರು ಮೃತಪಟ್ಟಿದ್ದಾರೆ, ವೃದ್ಧೆ ಸಿದ್ದಮ್ಮ ಅನ್ನೋರು. ಇನ್ನು 4 ಗಂಭೀರ ರೀತಿಯಲ್ಲಿ ಗಾಯ ಆಗಿದೆ. 2 ಗಂಟೆ ರಾತ್ರಿ ಗೋಡೆ ನಮ್ಮ ಅಜ್ಜಿ ಮೇಲೆ ನಮ್ಮ ಅಮ್ಮನ ತಲೆ ಮೇಲೆ ಬಿದ್ದಿತ್ತು. ನಾವು ಈ ಕಡೆ ಸೈಡಾಗಿದ್ವಿ. ಸೈಡಾಗಿದ್ದು ಇದು ಮಾಡಿ ಎತ್ಕೊಬರೋತ್ತಿಗೆ ತಪ್ಪತ್ತಿಗೆ ಅರ್ಧ ಗಂಟೆಗೆ ನಮ್ಮ ಅಜ್ಜಿ ಡೆತ್ ಆಗಿದ್ರು. ಆಸ್ಪತ್ರೆಗೆ ಕರ್ಕೊಬಂದು ಬೇರೆ ನಾವು ಇಬ್ಬರಿಗೆ ಏನಾಗಿಲ್ಲ. ನಮ್ಮ ಅಜ್ಜಿ ನನ್ನ ಮಗನ್ ನೋಡಕ್ಕೆ ಅಂತ ಬಂದಿದ್ರು. ಬಂದು 3 ದಿವಸ ಆಗಿತ್ತು. ಇವತ್ತು ಹೋಗ್ತೀನಿ ಊರಿಗೆ ಅಂತ ಅಂದಿದ್ರ. ರಾತ್ರಿ ಎಲ್ಲಾ ಮನೆ ಆ ಕಡೆ ಹಳೆ ಮನೆ ಗೋಡೆ ಎಲ್ಲ ಬಿದ್ದಿತ್ತು. ಇನ್ನು ಮಳೆಯಿಂದ ಮರ ಬಿದ್ದು ಬೈಕ್ ಸವಾರ ಸಾವನ್ನಪ್ಪಿದ್ದಾರೆ. ಬೈಕ್ನಲ್ಲಿ ಹೋಗ್ತಾ ಇದ್ದಾಗ ಸವಾರನ ಮೇಲೆ ಮರ ಬಿದ್ದು ಬಿಟ್ಟಿದೆ. ಚಿಕ್ಕಮಗಳೂರು ಜಿಲ್ಲೆ ಎನ್ನಾರ್ಪುರ ತಾಲೂಕಿನ ಎಳೆಕಲ್ ಬಳಿಯಲ್ಲಿ ಘಟನೆ ಸಂಭವಿಸಿರುವುದು. ಬೈಕ್ನಲ್ಲಿ ಹೋಗ್ತಾ ಇದ್ದಾಗ ಸವಾರನ ಮೇಲೇನೆ ಮರ ಬಿದ್ದು ಬಿಟ್ಟಿದೆ. ಚಿಕ್ಕಮಗಳೂರು ಜಿಲ್ಲೆ ಎನ್ನಾರ್ಪುರ ತಾಲೂಕಿನ ಎಳೆಕಲ್ ಬಳಿಯಲ್ಲಿ ಘಟನೆಯಾಗಿದೆ. ಬಿಳಾಲ್ಕೊಪ್ಪದ ಅನಿಲ್ 53 ವರ್ಷ ಮೃತಪಟ್ಟಿರುವಂತಹ ಬೈಕ್ ಸವಾರ. ಕಡಬಗೆರೆ ಬಳಿಯ ಬಿಳಾಲ್ಕೊಪ್ಪ ಗ್ರಾಮದಲ್ಲಿ ಘಟನೆ ನಡೆದಿದೆ. ಬಾಳೆಹೊನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಆಗಿರೋದು. ಇನ್ನು ಮಳೆಯಿಂದಾಗಿ ಕಂಟ್ರೋಲ್ ತಪ್ಪಿ ಲೈಟ್ ಕಂಬಕ್ಕೆ ಕಾರ್ ಡಿಕ್ಕಿಯಾಗಿದೆ. ವಿದ್ಯುತ್ ಕಂಬಕ್ಕೆ ಗುದ್ದಿ ಕಾಲುವೆ ಒಳಗೆ ಕಾರ್ ಮುಡಿಬಿಟ್ಟಿದೆ. ಇದು ಅಷ್ಟೇ ಚಿಕ್ಕಮಗಳೂರು ಭಾಗದಲ್ಲಿ ನಡೆದಿರುವಂತಹ ಘಟನೆ. ಚಿಕ್ಕಮಗಳೂರಿನ ಸಖರಾಯ ಪಟ್ಟಣದ ಬಳಿ ನಡೆದಿರುವಂತಹ ಘಟನೆ ಇದು. ಭಾರಿ ಮಳೆ ಬರ್ತಾ ಇತ್ತು. ಗಾಳಿ ಸಮೇತ ಮಳೆ ಬರ್ತಾ ಇರೋದ್ರಿಂದ ಕಂಟ್ರೋಲಿಗೆ ಸಿಕ್ಕಿಲ್ಲ ಕಾರ್. ಕಂಟ್ರೋಲ್ ತಪ್ಪಿ ಸೀದಾ ಲೈಟ್ ಕಂಬಕ್ಕೆ ಹೋಗಿ ಕಾರ್ ಡಿಕ್ಕಿ ಹೊಡೆದಿದೆ. ಪರಿಣಾಮ ಕಾಲುವೆ ಒಳಗಡೆ ಕಾರ್ ನುಗ್ಗಿಬಿಟ್ಟಿದೆ. ಸಖರಾಯಪಟ್ಟಣ ಬಾಣಾವರ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ. ಕಾರ್ ಗುದ್ದಿದ ರಭಸಕ್ಕೆ 3 ವಿದ್ಯುತ್ ಕಂಬಗಳು ಪುಡಿ ಪುಡಿಯಾಗಿದೆ. ಅದೃಷ್ಟವಶಾತ್ ಕಾರ್ನಲ್ಲಿದ್ದವರಿಗೆ ಯಾವುದೇ ಸಮಸ್ಯೆ ಆಗಿಲ್ಲ. ಅಂದ್ರೆ ಯಾರು ಪ್ರಾಣನೂ ಹೋಗಿಲ್ಲ. ಪ್ರಾಣಾಪಾಯದಿಂದ ಎಲ್ಲರೂ ಪಾರಾಗಿದ್ದಾರೆ. ಅದೃಷ್ಟದ ಭೀಕರತೆಯನ್ನ ಗಮನಿಸ್ತಾ ಇದ್ದೀವಿ. ಮಳೆ ತೀವ್ರವಾಗಿ ಬರ್ತಾ ಇದ್ದಿದ್ರಿಂದ ಕಾರ್ ಕಂಟ್ರೋಲಿಗೆ ಸಿಕ್ಕಿಲ್ಲ. ಅಲ್ಲಿ ಟರ್ನಿಂಗ್ ಬೇರೆ ಇದೆ. ಸೀದಾ ಬಂದು ವಿದ್ಯುತ್ ಕಂಬಕ್ಕೆ ಕಾರ್ ಗುದ್ದುಬಿಟ್ಟಿದೆ. ಒಟ್ಟು 3 ವಿದ್ಯುತ್ ಕಂಬ ಪುಡಿ ಪುಡಿ ಆಗಿದೆ. ಮತ್ತೆ ಕಾರ್ನ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ದೀವಿ. ಅಂದ್ರೆ ಪ್ರಯಾಣಿಕರಿಗೆ ಏನು ಸಮಸ್ಯೆ ಆಗಿಲ್ಲ. ಅವರೆಲ್ಲರೂ ಪ್ರಾಣಾಪಾಯದಿಂದ ಬಚಾವಾಗಿದ್ದಾರೆ ಅನ್ನೋದು ಗೊತ್ತಾಗಿದೆ. ಯಾದಗಿರಿ ನಗರದಲ್ಲಿ ಮುರಿದು ಬಿದ್ದಿದೆ ಲೈಟ್ ಕಂಬ. ಶೇಖಮ್ಮ ಹಾಗೇನೆ ಕಾಳಮ್ಮ ಅನ್ನೋರ ಸೊಂಟ ಮುರಿದು ಹೋಗಿದೆ. ಕಾಳಮ್ಮ ಅನ್ನೋ ಅಜ್ಜಿಯ ಪರಿಸ್ಥಿತಿ ಗಂಭೀರವಾಗಿದೆ. ಯಾದಗಿರಿ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಶೇಖಮ್ಮ ಮತ್ತೆ ಕಾಳಮ್ಮ ಅನ್ನೋರ ಸೊಂಟ ಮುರಿದು ಹೋಗ್ಬಿಟ್ಟಿದೆ. ವಿದ್ಯುತ್ ಕಂಬ ಬಿದ್ದಂತ ಪರಿಣಾಮ. ಗಾಯಾಳುಗಳಿಗೆ ಯಾದಗಿರಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಕಲಬುರಗಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಮಳೆಗಾಲದಲ್ಲಿ ತುಂಬಾ ಹುಷಾರಾಗಿರ್ಬೇಕು. ಹಾಗಂತ ಮನೆಯಿಂದ ಹೊರಗಡೆ ಬರೋಕ್ಕೆ ಸಾಧ್ಯನೇ ಇಲ್ವಾ? ಅನಿವಾರ್ಯ ಪರಿಸ್ಥಿತಿಯಲ್ಲಿ ಬರಲೇಬೇಕಾಗತ್ತೆ. ಮನೆಯೊಳಗಿದ್ರೂ ಕೆಲವು ಸತಿ ಕಷ್ಟ ಆಗುತ್ತೆ. ಗೋಡೆ ಕುಸಿತವಾಗೋದು ಇಂಥದ್ದೆಲ್ಲ ಸಂಭವಿಸುವಂತ ಸಾಧ್ಯತೆಗಳಿರುತ್ತೆ. ಇಲ್ಲಿ ನೋಡಿ, ಲೈಟ್ ಕಂಬ ಮುರಿದು ಬಿದ್ದಿದೆ. ಪರಿಣಾಮ ಇಬ್ಬರ ಸೊಂಟಕ್ಕೆ ತೀವ್ರ ರೀತಿಯಲ್ಲಿ ಗಾಯ ಆಗಿದೆ. ಅದರಲ್ಲೂ ಕಾಳಮ್ಮ ಅನ್ನೋ ವೃದ್ಧೆ ಪರಿಸ್ಥಿತಿ ಗಂಭೀರವಾಗಿದೆ. ಅವರೆಲ್ಲ ಸದ್ಯಕ್ಕೆ ಕಲಬುರಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ.